ಹಬ್ಬಕ್ಕೆ ದಿಢೀರ್ ಭಾರ ಆಗಬಾರ್ದು ಅನ್ನೋ ಕಾರಣಕ್ಕೆ ಒಂದಷ್ಟು ಚೀಟಿಗಳನ್ನ ಹಾಕೊಳ್ತಾರೆ. ಆದರೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಚೀಟಿ ಹಾಕದವರಿಗೆ ವಂಚನೆ ಆಗಿರುವಂತಹ ಪ್ರಕರಣ, ಅದು ಕೂಡ ಕೋಟಿ ಕೋಟಿ ವಂಚನೆ ಆಗಿದೆ. ಚಿನ್ನ ಕೊಡ್ತೀನಿ ಅಂತ ಹಣ ಕಟ್ಟಿಸ್ಕೊಂಡು ಈಗ ಯಾಮಾರಿಸಿದ್ದಾರೆ. 5 ಕೋಟಿಗೂ ಹೆಚ್ಚು ವಂಚನೆ ಆಗಿರುವ ಸಂಬಂಧ ಕೇಸ್ ಸಹ ದಾಖಲಾಗಿದೆ. ಚಿನ್ನ ಅಡವಿಟ್ಟು ಮನೆ ಖಾಲಿ ಮಾಡಿಕೊಂಡು ಎಸ್ಕೇಪ್ ಆಗಿದ್ದಾರಂತೆ. ಆನಂದ್ ಜ್ಯುವೆಲರ್ಸ್ ಅಂಡ್ ಕೇಸರ್ ಬ್ಯಾಂಕರ್ಸ್ನ ಮಾಲೀಕರ ವಿರುದ್ಧವಾಗಿ ದೂರು ದಾಖಲಾಗಿದೆ. ಮುನಾರಾಮ್ ಎಂಬ ರಾಜಸ್ಥಾನಿ ಮೂಲದ ಮಾರ್ವಾಡಿ ಅವರ ಜೊತೆಗೆ ಜನ ವ್ಯವಹಾರವನ್ನು ಮಾಡಿದ್ದಾರೆ. ಚೀಟಿ ಕಟ್ಟುವಂತಹ ವ್ಯವಹಾರ. ಆನೇಕಲ್ ತಾಲೂಕಿನ ಕಾಚುನಾಯಕನಹಳ್ಳಿಯಲ್ಲಿ ಇದ್ದಂತಹ ಜ್ಯುವೆಲರಿ ಶಾಪ್ ಅಲ್ವಾ, ಒಂದು ಭರವಸೆ ಇರುತ್ತೆ, ಸುಮ್ಮನೆ ಹಾಗೆಲ್ಲ ಯಾಮಾರಿಸೋಕ್ಕಾಗಲ್ಲ ಅಂತ ಜನ ಕೂಡ ಒಂದು ವಿಶ್ವಾಸವನ್ನ ಇಟ್ಟಿದ್ದಾರೆ. ಒಂದೆರಡು ಹಬ್ಬಗಳಲ್ಲಿ ಇದೇ ರೀತಿಯಾಗಿ ಚೀಟಿ ಕೊಟ್ಟು ವಿಶ್ವಾಸ ಮೂಡಿಸೋ ಕೆಲಸವನ್ನು ಕೂಡ ಮಾಡಿರ್ತಾರೆ. ಆದರೆ ಕಟ್ಟುವಾಗ ಇದ್ದಂತಹ ನಂಬಿಕೆ ಕೊನೆಗೆ ಕೊಡುವಾಗಲೂ ಇರಬೇಕಲ್ಲ. ಕೊಡೋ ಸಂದರ್ಭ ಬರ್ತಾ ಇದೆ ಹತ್ತಿರಕ್ಕೆ ಅಂತಿದ್ದ ಹಾಗೆ ಅಂಗಡಿಯನ್ನು ಕ್ಲೋಸ್ ಮಾಡಿಕೊಂಡು ಕಾಲ್ ಕಿತ್ತಿದ್ದಾನೆ ಆಸಾಮಿ. 41 ಗ್ರಾಮ್ ಇಟ್ಟಿದ್ವಿ, 41 ಗ್ರಾಮ್ ಭಾನುವಾರ ಬಂದು ತಗೊಂಡೋಗ್ರಿ ಅಂತಂದ್ರು. ಊರಿಗೆ ಹೋಗಿದ್ದೆ, ಸೋಮವಾರ ಬರೋ ಅಷ್ಟೊತ್ತಿಗೆ ಬಾಕ್ಲಾಕಿದ್ರು. ನನ್ನ ಮಗನ್ ಉಂಗುರ ಮಾಡ್ಸಕ್ ಹಾಕಿದ್ದೆ, ಇನ್ನೊಂದು ಒಡವೆ ಹಣ ಎಲ್ಲ ಕಟ್ಟಿದೆ. 21,000 ಬಡ್ಡಿ ಅಸಲು ಎಲ್ಲ ಕಟ್ಟಿದೆ. ಒಡವೆನೂ ಅಲ್ಲ ಇದೆ, ದುಡ್ಡು ನನ್ನ ಹತ್ರ ಕ್ಲಿಯರ್ ಮಾಡಿಸ್ಕೊಂಡಿದ್ದಾನೆ, ಅದು ಕೊಟ್ಟಿಲ್ಲ. ಈಗ ಟೋಟಲ್ 41 ಗ್ರಾಮ್ ಕುಳ್ಕೋ ಚೀಟಿ ಹಾಕಿದ್ದಾನೆ. ಮೊಬೈಲ್ಗಳು ಬೇರೆ ಇಟ್ಕೊಂಡಿದ್ದಾನೆ, ಮೊಬೈಲ್ಗಳು ಬೇರೆ ಬಿಡಿಸ್ಕೊಳಕ್ಕೆ ಒದ್ದಾಡ್ತಾ ಇದಾರೆ ಜನ. ಆತರ ಎಲ್ಲ ಮಾಡಿದ್ದಾನೆ. ಅಂಗಡಿ ಹತ್ರ ನೋಡ್ದು ಅಲ್ಲಿ ಕ್ಲೋಸ್ ಮಾಡಿದ್ರು ಸರ್ ಎಲ್ಲ. ಮತ್ತೆ ಆ ಬಿಲ್ಡಿಂಗ್ ಅಲ್ಲಿ ಒಬ್ರು ಗೊತ್ತು, ಅವ್ರನ್ನ ಹೋಗಿ ವಿಚಾರಿಸಿದಾಗ ಈ ರೀತಿ ಎಲ್ಲ ದುಡ್ಡೆಲ್ಲ ಎತ್ಕೊಂಡು ಓಡೋಗ್ಬಿಟ್ಟಿದ್ದಾರೆ. ಇಲ್ಲಿ ಅಂಗಡಿ ಹತ್ರ ಎಲ್ಲ ಬಂದು ಕೇಳ್ತಾವ್ರೆ. ಮತ್ತೆ ಮನೆ ಬಿಲ್ಡಿಂಗ್ ಹತ್ರನು ಬಂದಿದ್ರು ತುಂಬಾ ಜನ. ಹೆಂಗ್ ಮಾಡವ್ರೆ ಮೋಸ ಅಂತಂದ್ರೆ, ಗಿರ್ವಿ ಇಟ್ಟಿರೋರ್ಗೆ ಬಿಡ್ಸ್ಕೊಂಡಿದಾರಲ್ಲ, ವಾಪಸ್ಸು ರಿಟರ್ನ್ ಡೂಪ್ಲಿಕೇಟ್ ಒಡವೆ ಮಾಡಿಸ್ಕೊಟ್ಟವ್ರೆ. ಕೆಲವರು ಚೀಟಿ ಮೂಲಕವಾಗಿ ಹಬ್ಬಕ್ಕೆ ಒಂದಷ್ಟು ಅಮೌಂಟ್ ಸಿಗುತ್ತೆ ಅಥವಾ ಚಿನ್ನವನ್ನು ಖರೀದಿ ಮಾಡೋಣ ಅಂತ, ಇನ್ನು ಕೆಲವರು ತಮ್ಮ ಬಳಿ ಇದ್ದಂತಹ ಒಡವೆಗಳನ್ನು ಅಡ ಇಟ್ಟಿದ್ದಾರೆ. ಇನ್ನು ಕೆಲವರು ತಮ್ಮ ಮೊಬೈಲ್ಗಳನ್ನೇ ಆತನ ಬಳಿ ಅಡ ಇಟ್ಟಿದ್ದಾರೆ. ಎಲ್ಲವನ್ನು ಕೂಡ ಆತ ಗಂಟು ಮೂಟೆ ಕಟ್ಕೊಂಡು ಮನೆ ಖಾಲಿ ಮಾಡಿ, ಅಂಗಡಿ ಖಾಲಿ ಮಾಡಿ ಈಗ ಎಸ್ಕೇಪ್ ಆಗಿದ್ದಾನೆ. ಕಳ್ಕೊಂಡವರು ಈಗ ಕಂಗಾಲಾಗಿದ್ದಾರೆ. 5 ಕೋಟಿ 10 ಕೋಟಿ ಲಾಸ್ ಆಗಿದೆ ಅಂತ ಕಣ್ಣೀರು ಹಾಕ್ತಾ ಇದ್ದಾರೆ. ಐದು ಕೋಟಿಗೂ ಹೆಚ್ಚು ವಂಚನೆ ಆಗಿರುವಂತಹ ಆರೋಪ ಇದೀಗ ಕೇಳಿಬರ್ತಾ ಇದೆ. 10 ವರ್ಷದಿಂದ ಅಂಗಡಿಯನ್ನು ನಡೆಸ್ತಾ ಇದ್ದ, ಹಾಗಾಗಿ ಒಂದು ಭರವಸೆಯೂ ಕೂಡ ಮೂಡಿತ್ತು. ಈಗ 150ಕ್ಕೂ ಹೆಚ್ಚು ಮಂದಿ ಆಕ್ರೋಶವನ್ನು ಹೊರ ಹಾಕ್ತಾ ಇದ್ದಾರೆ. ನಾವೇನು ಮಾಡೋದು ನಮ್ಮ ಹಣವನ್ನು ಪಡ್ಕೊಳ್ಳಿಕ್ಕೆ ಅಂತ ಪ್ರಶ್ನಿಸ್ತಾ ಇದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಅಂಬರೀಶ್ರಿಂದ. ಅಂಬರೀಶ್, ಸುಮಾರು 150 ಜನ ಯಾಮಾರಿದ್ದಾರೆ ಅಂತ, ಎಷ್ಟು ವರ್ಷದಿಂದ ಈತ ಜನರಲ್ಲಿ ನಂಬಿಕೆ ಮೂಡಿಸಿದ್ದಾನೆ? ಇದೆಯಾ, ಖಂಡಿತವಾಗ್ಲೂ ಏನು ಆನೇಕಲ್ ತಾಲೂಕಿನ ಕಾಶಿನಾಯಕನಹಳ್ಳಿ ಬಳಿ ಇರುವಂತಹ ಆನಂದ್ ಜ್ಯುವೆಲರ್ಸ್ ಅಲ್ಲಿ ಸುಮಾರು 10 ವರ್ಷಗಳಿಂದ ಅದೇ ಏರಿಯಾದಲ್ಲೇ ವ್ಯಾಪಾರ ಮಾಡ್ಕೊಂಡು ಜೀವನ ಮಾಡ್ತಿದ್ರು. ಅದೇ ರೀತಿ ಅಲ್ಲಿ ಅಕ್ಕಪಕ್ಕ ಇರುವಂತಹ ಮಹಿಳೆಯರು ಸಹ ಒಂದು ನಂಬಿಕೆ ಮೇಲೆ ಗೌರಿ ಹಬ್ಬಕ್ಕೆ ಅಂತೇಳಿ ಪ್ರತಿ ತಿಂಗಳು ಇಷ್ಟಿಷ್ಟು ಹಣ ಅಂತೇಳಿ ಕಟ್ಕೊಂಡ್ಬರ್ತಾರೆ. ಕೆಲವರು ಅವರ ಸಂಪಾದನೆ ಮೇಲೆ 10 ಲಕ್ಷ, 10,000, 1 ಲಕ್ಷ ಈ ರೀತಿ ಹಣವನ್ನ ಚೀಟಿ ಏನೋ ಹಬ್ಬಕ್ಕೆ ಗೌರಿ ಹಬ್ಬಕ್ಕೆ ಒಡವೆ ತೆಗೆದುಕೋಬೇಕು ಅಂತೇಳಿ ಒಂದಷ್ಟು ಮಹಿಳೆಯರು ಚೀಟಿ ಕಟ್ಟಿದ್ದಾರೆ. ಜೊತೆಗೆ ಒಂದಷ್ಟು ಜನ ಮಹಿಳೆಯರು ಕಷ್ಟಕ್ಕೆ ಅಂತೇಳಿ ಚಿನ್ನವನ್ನ 10 ಗ್ರಾಮ್ 20 ಗ್ರಾಮ್ ಅಥವಾ 100 ಗ್ರಾಮ್ ತನಕ ಸಹ ಅಡ ಇಟ್ಟು ಸ್ವಲ್ಪ ಮಟ್ಟಿಗೆ ಅಮೌಂಟ್ ಅನ್ನ ಕೈ ಸಾಲವಾಗಿ ತೆಗೆದುಕೊಂಡು ಬಡ್ಡಿಗೆ ತೆಗೆದುಕೊಂಡು ಇಟ್ಟಿರ್ತಾರೆ. ಆದ್ರೆ ಎಲ್ಲ ಒಂದ್ಸರಿಗೆ ಗೌರಿ ಹಬ್ಬ ಬಂತು ಅಂತೇಳಿ ಈಗ ಆ ಚಿನ್ನವನ್ನ ಬಿಡಿಸ್ಕೊಳ್ಳೋಕೆ ಮತ್ತು ಅಲ್ಲಿ ಆತ ಕೊಡಬೇಕಾಗಿದ್ದಂತ ಚೀಟಿಯನ್ನ ಕೇಳೋದಕ್ಕೆ ಅಂಗಡಿ ಬಳಿ 1 ವಾರದಿಂದ ಸಹ ಅಲಿತಾ ಇರ್ತಾರೆ. ಆದ್ರೆ ಆತ ಅಂಗಡಿ ಬಾಗಿಲು ಹಾಕಿರ್ತಾನೆ. ಆತ ಇರುವ ಮನೆ ಹತ್ರ ಸಹ ಹುಡ್ಕೊಂಡು ಹೋಗ್ತಾರೆ. ಅಲ್ಲೂ ಸಹ ಆತ ಅಲ್ಲಿಂದ ಖಾಲಿ ಮಾಡ್ಕೊಂಡು ಹೋಗಿರೋದು ಮಾಹಿತಿ ತಿಳಿಯುತ್ತದೆ. ಹಾಗಾಗಿ ಈಗ ಅವರು ಎಲ್ಲರೂ ಸಹ ಸೂರ್ಯ ಸಿಟಿ ಪೊಲೀಸ್ ಠಾಣೆ ಮೆಟ್ಲೇರಿರುವಂತದ್ದು. ಅದರಲ್ಲೂ ಸಹ ಮುನ್ನಾರಾಮ್ ಅಂತೇಳಿ ಆತನೇ ಮುಖ್ಯ ಅಂಗಡಿ ಮಾಲೀಕ. ಆತ ಮಾರ್ವಾಡಿ ಅಂಗಡಿ ಇಟ್ಕೊಂಡು ಅಲ್ಲಿ ಕೆಲವೊಂದು ಬೆಳ್ಳಿ ಐಟಮ್ಗಳನ್ನ ಮತ್ತು ಕೆಲವೊಂದು ಚಿನ್ನ ಆರ್ಡರ್ ತಗೊಂಡು ಮಾಡ್ಕೊಡ್ತಿದ್ದ ಅಂತೇಳಿ ಮಹಿಳೆಯರು ಹೇಳ್ತಿರಂತದ್ದು. ಒಟ್ಟಿನಲ್ಲಿ ಕಷ್ಟಕ್ಕೆ ಅಂತೇಳಿ ಒಂದಷ್ಟು ಕೂಲಿನಲ್ಲಿ ಮಾಡಿ ಕೂಡಿಟ್ಟ ಹಣ ಈಗ ಆತನ ಹತ್ರ ಸೇವ್ ಆಗ್ತದೆ ಅಂತೇಳಿ ಇಟ್ಟಿದ್ದ ಹಣ ಸಂಪೂರ್ಣವಾಗಿ ಚಿನ್ನ ಮತ್ತು ಹಣವನ್ನು ಸಹ ಎತ್ಕೊಂಡು ಈಗ ಆತ ಪರಾರಿಯಾಗಿರುವಂತದ್ದು. ಈಗ ಸೂರ್ಯ ಸಿಟಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗ್ತಿದ್ದಂತೆ ಇನ್ನಷ್ಟು ಮಹಿಳೆಯರು ಸ್ಟೇಷನ್ ಬಳಿ ಈಗಾಗಲೇ ಬರ್ತಾ ಇದ್ದಾರೆ. ಒಟ್ಟು ಒಂದು 5 ಕೋಟಿಗೂ ಹೆಚ್ಚು ಹಣವನ್ನ ಎತ್ಕೊಂಡು ಪರಾರಿ ಆಗಿದ್ದಾನೆ ಅನ್ನೋ ಮಾತನ್ನ ಮಹಿಳೆಯರು ಹೇಳ್ತಾರಂತದ್ದು. ದಿವ್ಯಾ, ಥ್ಯಾಂಕ್ ಯು ಅಂಬರೀಶ್ ನಿಮ್ಮೆಲ್ಲ ಮಾಹಿತಿಗೆ.